ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ನಾನು ಮೊನ್ನೆ ನೈಟ್ ಲೈಕ್ ಆಸ್ಕ್ ಮಿ ಎನಿಥಿಂಗ್ ಅಬೌಟ್ ಮೈ ಫೋನ್ ಅಂತ ನಾನು ಸ್ಟೋರಿಯಲ್ಲಿ ಹಾಕಿದ್ದೆ ಇನ್ಸ್ಟಾಲೆ. ಸೊ ಕೆಲವೊಬ್ಬರೆಲ್ಲ ಕೆಲವೊಂದು ಇಂಟ್ರೆಸ್ಟಿಂಗ್ ಯುನೀಕ್ ಕ್ವಶನ್ಸ್ ಕೇಳಿದ್ರೆ, ಇನ್ನು ಕೆಲವೊಬ್ರು ಗೊತ್ತಿರೋದೇ ಅಲ್ವಾ ಡಬ್ಬ ಥರ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಾನು ಅದರಲ್ಲಿ ನನಗಿಷ್ಟ ಆಗಿರೋದು ನಾನು ಕಂಫರ್ಟಬಲಾಗಿ ಆನ್ಸರ್ ಮಾಡುವಂತಹ ಕ್ವಶನ್ಸ್ನ ಕೆಲವೊಂದನ್ನ ಪಿಕ್ ಮಾಡಿ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಏನಂತ ಕೇಳಿದಾರಪ್ಪ ಅಂತಂದರೆ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಕೇಳಿದ್ದಾರೆ. ನನ್ನ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಬಂದುಬಿಟ್ಟು ನಾನು ಸ್ಕ್ರೀನ್ಶಾಟ್ಸ್ನ ಇಲ್ಲಿ ಹಾಕ್ತೀನಿ. ಕ್ವಶನ್ಸ್ನ ನಾನು ಲಾಸ್ಟ್ ಟೈಮ್ ಥರ ಸ್ಕ್ರೀನ್ಶಾಟ್ಸ್ ಹಾಕೋದಕ್ಕಾಗಲ್ಲ, ಬಿಕಾಸ್ ನಾನು ಈ ಆನ್ಸರ್ಸ್ಗೆ ಸ್ಕ್ರೀನ್ಶಾಟ್ಸ್ ಹಾಕಬೇಕು. ಸೊ ಅದಕ್ಕೆ ನನ್ನ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಬಂದುಬಿಟ್ಟು ಸಾಯಿಬಾಬಾ ಫೋಟೋ ಇದೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು, ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯುವರ್ ಫೇವ್ರೆಟ್ ಓಲ್ಡ್ ಫೋಟೋ ಫ್ರಮ್ ಯುವರ್ ಗ್ಯಾಲ್ರಿ. ನನ್ನ ಫೇವ್ರೆಟ್ ಓಲ್ಡ್ ಫೋಟೋ ಅಂತಂದರೆ ಇಲ್ಲಿ ಹಾಕಿರ್ತೀನಿ. ಅದನ್ನು ಈ ಫೋಟೋ ಬಂದುಬಿಟ್ಟು 2022 ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಇಷ್ಟ, ಬಿಕಾಸ್ ಅದಕ್ಕೆ ಕೆಲವೊಂದು ಮೆಮೊರೀಸ್ ಇದೆ. ಆ ಫೋಟೋನ ನಮ್ಮಮ್ಮ ತೆಗ್ದಿದ್ದು. ಸೊ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ವರ್ಷಗಳಿಂದ ನಂಗೆ ಆ ಫೋಟೋ ಅಂದರೆ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಮೆಮೊರೀಸು ಇದೆ. ಸೊ ಆ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ. ಆಮೇಲೆ ವಿಚ್ ಫೋನ್ ಯು ಆರ್ ಯೂಸಿಂಗ್ ಕರೆಂಟ್ಲಿ. ನಾನೀಗ ಯಾವ ಫೋನ್ ಯೂಸ್ ಮಾಡಿರ್ತಿದ್ದೀನಿ ಅಂತ ಕ್ವಶನ್ ಕೇಳಿದ್ದಾರೆ. ನಾನು ಬಂದುಬಿಟ್ಟು ಓಪೋ A5 Pro 5G ಫೋನ್ನ ಯೂಸ್ ಮಾಡ್ತಿದ್ದೀನಿ. ಓಪೋನೇ ಒಟ್ಟಿನಲ್ಲಿ ಓಪೋ A5 Pro. ದ ಮೋಸ್ಟ್ ಕಾಲ್ಸ್ ಯು ರಿಸೀವ್ಡ್ ಫ್ರಮ್. ಯಾರ ಹತ್ರನೂ ರಿಸೀವ್ ಆಗೋಲ್ಲ, ಅದನ್ನು ನಾನು ಸ್ಕ್ರೀನ್ಶಾಟಿಲ್ಲಿ ಹಾಕ್ತೀನಿ. ಮೋಸ್ಟ್ ಕಾಲ್ಸ್ ಅಂದರೆ ನಮ್ಮಪ್ಪ, ನನ್ನ ತಮ್ಮನೂ ಸ್ವಲ್ಪ ಬ್ಯುಸಿ ಪರ್ಸನ್. ನಾನೇ ಅವನಿಗೆ ಕಾಲ್ ಮಾಡ್ತೀನಿ. ಬಟ್ ನನ್ನ ಆಲ್ಮೋಸ್ಟ್ ತುಂಬ ರಿಸೀವ್ ಕಾಲ್ಸ್ ಬರೋದು ಅಂತಂದರೆ ನಮ್ಮಪ್ಪ ಮತ್ತು ನನ್ನ ಫ್ರೆಂಡ್ ತೇಜು ಅಂದ್ಬಿಟ್ಟು. ಅವಳು ಆಲ್ಮೋಸ್ಟ್ ನಾವಿಬ್ಬರು ಅಂತೂ ದಿನಕ್ಕೆ ಮೋರ್ ದೆನ್ 10 ಟೈಮ್ಸ್ ಕಾಲ್ಸ್ ಮಾತಾಡ್ತೀವಿ. ಅರ್ಧ ಕಾಲ್ ಲಿಸ್ಟು ಅವಳದೇ ಇರುತ್ತೆ. ಇತ್ತೀಚೆಗಂತೂ ತುಂಬಾ ಅವಳ ಹತ್ರನೇ ಮಾತಾಡ್ತೀನಿ. ಇನ್ನು ಯಾರ ಹತ್ರನೂ ನಾನು ಮಾತಾಡೋಲ್ಲ. ಅವಳದು ಬಿಟ್ಟರೆ ನಮ್ಮಪ್ಪ ಕಡೆಯಿಂದ ನನಗೆ ಕಾಲ್ಸ್ ಬರುತ್ತೆ. ಸೊ ಜಾಸ್ತಿ ಲಾಂಗ್ ಟೈಮ್ ಮಾತಾಡೋದು ಅಂತಂದರೆ ನನ್ನ ಫ್ರೆಂಡ್ ತೇಜು ಹತ್ರನೇ ಅವರ್ಸ್ ಗಟ್ಟಲೆ ಮಾತಾಡ್ತೀವಿ. ಒಳ್ಳೆ ಲವರ್ಸ್ ಥರ. ನಿನ್ನ ಗ್ಯಾಲರಿಯಲ್ಲಿ ಯಾವ ಫೋಟೋಗೆ ಹೈಯೆಸ್ಟ್ ಎಮೋಷ್ನಲ್ ವ್ಯಾಲ್ಯೂ ಇದೆ? ಅದರಲ್ಲೇ ಮತ್ತು ಲಾಸ್ಟ್ ಟೈಮ್ ನಿನ್ನ ಎಂಬ್ಯಾರೆಸ್ ಮಾಡಿದ್ದು ಯಾವಾಗ? ಸೇಮ್ ಒಬ್ಬರೇ ಕೇಳಿರೋದು. ಎಷ್ಟು ಗ್ಯಾಲರಿಯಲ್ಲಿ ಎಮೋಷ್ನಲ್ ವ್ಯಾಲ್ಯೂ ಅಂದರೆ ಈ ಫೋಟೋಗೆ, ಬಿಕಾಸ್ ನಾನು ಅದು ದಿವಾಲಿ ಟೈಮ್ 2024 ನಂಗೆ ನೆನಪಿಲ್ಲ ಕರೆಕ್ಟಾಗಿ. ಒಟ್ಟಿನಲ್ಲಿ 24 ದಿವಾಲಿ ಲಾಸ್ಟ್ ಇಯರ್ ಇಲ್ಲ, ಅದಕ್ಕೆ ಬಿಫೋರ್ ಲಾಸ್ಟ್ ಇಯರು ದಿವಾಲಿ ಟೈಮಲ್ಲಿ ಮರ ಇಟ್ಟಿದ್ರು ನಮ್ಮಮ್ಮ. ಅಂದರೆ ಏನಂತಾರೆ ನಿಮ್ಮ ಕಡೆ ನನಗೆ ಗೊತ್ತಿಲ್ಲ. ಪೂಜೆಗೆ ಕಜ್ಜಾಯ ಎಲ್ಲ ಎತ್ಕೊಂಡು ಹೋಗೋದು, ನಾವು ಮರದಲ್ಲೇ ಎತ್ಕೊಂಡು ಹೋಗೋದು. ಸೊ ಹೊಸ ಮರದಲ್ಲಿ ಎಲ್ಲ ಎತ್ತಿಡ್ತಿದ್ರು. ಪೂಜೆಗೆ ಟೈಮ್ ಆಗಿತ್ತು, ನಾನು ಇನ್ನೇನು ಹೋಗಬೇಕು. ನನಗೆ ತಲೆ ಬಚ್ಕೊಳ್ಳೋದು ಬರ್ತಿರ್ಲಿಲ್ಲ. ಆಗ ಹೇರ್ಸ್ ನನಗೆ ತುಂಬ ಲಾಂಗ್ ಇತ್ತು. ಈಗ ನಾನು ಹೇರ್ ಕಟ್ ಮಾಡಿಸಿದ್ದೀನಿ, ಸೊ ಶಾರ್ಟ್ ಇದೆ. ಮುಂಚೆ ಲಾಂಗ್ ಇತ್ತು. ಸೊ ಆ ಟೈಮಲ್ಲಿ ನಮ್ಮಮ್ಮನ ಜಡೆ ಹಾಕ್ಬಾಮ್ಮ ಅಂತ ತುಂಬಾ ಕೇಳ್ಕೊತಿದ್ದೆ. ನಮ್ಮಮ್ಮ ಆಗ್ತಿರ್ಲಿಲ್ಲ. ಆಗಲ್ಲ, ಈಗ ಟೈಮ್ ಇಲ್ಲ ನನಗೆ ಅಂತ ಹೇಳ್ತಿದ್ರು ನಮ್ಮಮ್ಮ, ಬಿಕಾಸ್ ಬ್ಯುಸಿ ಇದ್ದರು ಅವರು. ಸೊ ಅದಕ್ಕೆ ಆಗ ನಮ್ಮಪ್ಪ ನಾನು ಹಾಕ್ತೀನಿ ಬಾ ನಿಂಗೆ ಅಂತ ಅಂದ್ಬಿಟ್ಟು ಕರೆದು ನನಗೆ ಜಡೆ ಹಾಕಿದ್ರು. ಸೊ ಆಗ ನಾನು ವೀಡಿಯೋನೂ ಮಾಡ್ಕೊಳಕ್ಕೋದೆ. ಆ ವೀಡಿಯೋನೂ ನಾನು ಆದರೆ ಹಾಕಿರ್ತೀನಿ, ಎಡಿಟ್ ಮಾಡೋವಾಗ ಹಾಕಿರ್ತೀನಿ. ನೀವು ಚೆಕ್ ಮಾಡಿ. ವೀಡಿಯೋ ಮಾಡೋವಾಗ ನಮ್ಮಪ್ಪ ನಾಚ್ಕೋತಿದ್ರು. ಎಲ್ರಿಗೂ ನೀನು ಹಾಕ್ಬಿಡ್ತೀಯಾ, ನಿನ್ನ ಸ್ಟೇಟಸ್ ಹಾಕ್ತೀಯಾ, ನನಗೆ ಬೇಜಾರು ಅಂತ. ನಾನು ಆಗ ಹೇಳ್ತಿದ್ದೆ ಅವ್ರ ಅಪ್ಪ ಏನಿಲ್ಲ, ಅಂದರೆ ಈಗ ಅವ್ರ ಮಗಳನ್ನ ಅವ್ರ ಅಪ್ಪ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ರು. ಸೊ ಅವರೇ ನನಗೆ ಈ ಜಡೆನ ಹಾಕಿ ಪ್ಲಸ್ ಫ್ಲವರ್ನ ಮುಡಿದಿದ್ರು. ಸೊ ಅದೊಂದು ಹೈ ಎಮೋಷ್ನಲ್ ವ್ಯಾಲ್ಯೂನ ಕ್ಯಾರಿ ಮಾಡುತ್ತೆ. ಸೊ ಅದು ಅವರೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಲಾಸ್ಟ್ ಟೈಮ್ ನೀನು ಎಂಬಾರ್ಸ್ ಮಾಡಿದ್ದು ಯಾವಾಗ ಅಂತ. ಸೊ ಕ್ಲಾಸಲ್ಲಿ ನಾನು ಮೊಬೈಲ್ನ ಸೈಲೆಂಟ್ ಮಾಡಿ ಇಟ್ಟಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಇಟ್ಟಿರಲ್ಲ. ಲಾಸ್ಟ್ ಟೈಮ್ ಏನೋ ಡಿಸ್ಕಷನ್ ನಡೀತಿತ್ತು ಕ್ಲಾಸ್ ರೂಮಲ್ಲಿ. ಟೀಚರ್ಸ್ ಬಂದು ಡಿಸ್ಕಸ್ ಮಾಡಬೇಕಾದ್ರೆ ಜೋರಾಗಿ ರಿಂಗ್ ಆಗಿಬಿಟ್ಟಿತ್ತು ಮೊಬೈಲ್. ಸೊ ಅದೊಂದು ಎಂಬ್ಯಾರೆಸ್ ಮೂಮೆಂಟ್. ಮತ್ತು ಸಡನ್ನಾಗಿ ಈಗ ಕ್ಲಾಸಲ್ಲಿ ಏನಾದರೂ ಮೊಬೈಲ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಮೇಯ್ನ್ಲಿ 10th ಫೋನ್ಸ್ ಅಲೋ ಇರಲಿಲ್ಲ. 10th ಆ್ಯಂಡ್ PU ಅಲ್ಲಿ ಆ ಟೈಮಲ್ಲಿ ಏನಾದರೂ ಮೊಬೈಲ್ ನಾವು ಬ್ಯಾಗಿಂದ ತೆಗ್ದಿದ ತಕ್ಷಣ ಜೋರಾಗಿ ಒಂದೇ ಸತಿ ಸ್ಪೀಕರ್ ಬಂದುಬಿಡ್ತಿತ್ತು. ಸೊ ಅಂಥ ಟೈಮಲ್ಲೆಲ್ಲ ಜಾಸ್ತಿ ಎಂಬ್ಯಾರೆಸ್ ಆಗಿದ್ದೀನಿ. ಮತ್ತು ಮೋಸ್ಟ್ ಫೇವ್ರೆಟ್ ಪಿಕ್ ಯಾವುದು ನಿಮ್ಮ ಗ್ಯಾಲರಿಯಲ್ಲಿ? ಎಲ್ಲರೂ ಅದೇ ಕೇಳಿದ್ರ. ಬಟ್ ಒಬ್ಬರು ಎಮೋಷ್ನಲ್ ಕೇಳಿರೋದು, ಇನ್ನೊಂದು ಓಲ್ಡ್ ಫೋಟೋ ಕೇಳಿರೋದು. ಇವ್ರು ಮೋಸ್ಟ್ ಫೇವ್ರೆಟ್ ಪಿಕ್ ಅಂತ ಕೇಳಿದ್ದಾರೆ. ಅದನ್ನು ಇಲ್ಲಿ ಹಾಕಿರ್ತೀನಿ. ಅದು ಬಂದುಬಿಟ್ಟು ನಾನು 2nd PU ಇದ್ದಾವಾಗ ನ್ಯೂ ಇಯರ್ ದಿನ January 1st ರೆಡಿಯಾಗಿದ್ದ ತೊಗೊಂಡಿದ್ದು. ತುಂಬ ಇಷ್ಟ ಫೋಟೋ ಅಂದರೆ. ಸ್ಟೇಟಸ್ ಎಲ್ರಿಗೂ ಹಾಕ್ತೀರಾ ಅಥವಾ ಪರ್ಟಿಕ್ಯುಲರ್ ಪರ್ಸನ್ಗೆ?
ಪರ್ಟಿಕ್ಯುಲರ್ ಪರ್ಸನ್ ಅಂತ ಯಾರೂ ಇಲ್ಲ. ನಾನು ಎಲ್ರಿಗೂ ಹಾಕ್ತೀನಿ, ಅದನ್ನು ನಾನು ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಯಾವುದೇ ಥರ ಎಡಿಟ್ ಮಾಡಿಲ್ಲ ನಾನು. ಸೊ ಎಲ್ರಿಗೂ ಹಾಕಿದ್ದೀನಿ. ಸೊ ಇಷ್ಟೇ ಇವತ್ತಿನ ಈ ವ್ಲಾಗ್ ವಿಡಿಯೋ. ಏನು ಅನ್ಕೋತಿರೋ ನಿಮ್ಮ ಇಷ್ಟ. ನಾನು ಇತ್ತೀಚೆಗೆ ಕಾಲೇಜಿಗೂ ಪ್ರೆಸೆಂಟ್ ಹೋಗ್ತಿಲ್ಲ. ಸೊ ಅದಕ್ಕೇ ನಾನು ಏನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಏನಾದರೂ ಡಿಫ್ರೆಂಟ್ ಕಂಟೆಂಟ್ ಐಡಿಯಾಸ್ನ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ಅಂತಾನೆ ನನಗೆ ಅಟ್ಲೀಸ್ಟ್ ಮೆಸೇಜ್ ಮಾಡಿ DM ಮಾಡಿ ತಿಳಿಸಿ, ನಾನು ಖಂಡಿತ ಮಾಡಾಕ್ತೀನಿ. ಸೊ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ಇದುವರೆಗೂ ನನಗೆ ಸಪೋರ್ಟ್ ಮಾಡಿದರೆ ತುಂಬ ಥ್ಯಾಂಕ್ಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ ಪೇಜ್ ಬಂದುಬಿಟ್ಟು ಕ್ರೇಜಿ ಬಿ ಅಂತ ಅಂದ್ಬಿಟ್ಟು ಸ್ನೇಹಗೌಡ ಅಂತ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ಸ್ನೇಹ. ಲವ್ ಯು ಆಲ್.